ರಾಜ್ಯದಲ್ಲಿ ನಿನ್ನೆಯೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಸುರಿದಿತ್ತು. ಹಾಗಿದ್ರೆ ಮುಂದಿನ 4-5 ದಿನಗಳ ಫೋರ್ಕಾಸ್ಟ್ ಹೇಗಿರುತ್ತೆ ಅನ್ನುವಂಥದ್ದನ್ನು ಕೂಡ ನಿಮಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೀನಿ. ಇವತ್ತು ಕೂಡ ರಾಜ್ಯದಲ್ಲಿ ಭಾರಿ ಮಳೆಯಾಗುವಂತ ಮುನ್ಸೂಚನೆಯನ್ನ ರಾಜ್ಯ ಹವಾಮಾನ ಇಲಾಖೆ ಕೊಟ್ಟಿದೆ. ನಿನ್ನೆ ಕರಾವಳಿ ಕರ್ನಾಟಕ, ಉತ್ತರ ಕನ್ನಡ ಜೊತೆಗೆ ಉತ್ತರ ಕರ್ನಾಟಕದ ಕೆಲವೊಂದು ಜಿಲ್ಲೆಗಳಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಬಿದ್ದಿದೆ. ಸೊ ಇವತ್ತಿನಿಂದ ಜುಲೈ 9ರಿಂದ ಜುಲೈ 13ನೇ ತಾರೀಕುವರೆಗೂ ಕೂಡ ಮತ್ತೆ ರಾಜ್ಯದಲ್ಲಿ ಮಳೆ ಅಬ್ಬರಿಸುವಂತಹ ಒಂದು ಮುನ್ಸೂಚನೆಯನ್ನ ರಾಜ್ಯ ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು. ಮುಖ್ಯವಾಗಿ ಎಂದಿನಂತೆ ಕಳೆದ ಒಂದು ತಿಂಗಳಿನಿಂದ ಏನು ಕರಾವಳಿ ಕರ್ನಾಟಕದ 3 ಜಿಲ್ಲೆಗಳಲ್ಲಿ ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಈ 3 ಜಿಲ್ಲೆಗಳಲ್ಲಿ ಮತ್ತೆ 4-5 ದಿನಗಳ ಕಾಲ ಮಳೆ ಮುಂದುವರಿಯುವಂತ ಸಾಧ್ಯತೆ ಇದೆ. ಇದರ ಜೊತೆಗೆ ಉತ್ತರ ಕರ್ನಾಟಕದ ಬೆಳಗಾವಿ, ಬಾಗಲಕೋಟೆ, ಗದಗ ಸೇರಿದಂತೆ ಒಂದಿಷ್ಟು ಉತ್ತರ ಒಳನಾಡು ಪ್ರದೇಶದ ಜಿಲ್ಲೆಗಳಲ್ಲೂ ಕೂಡ ಮಳೆಯಾಗುವಂತ ಒಂದು ಮುನ್ಸೂಚನೆಯನ್ನ ರಾಜ್ಯ ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು. ಮತ್ತೆ ನಿನ್ನೆಯಿಂದ ಬೆಂಗಳೂರಿನಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಸುರಿದಿತ್ತು. ನಿನ್ನೆ ಸಂಜೆಯ ಬಳಿಕ ಬೆಂಗಳೂರಿನ ನಾನಾ ಪ್ರದೇಶಗಳಲ್ಲಿ ಏನು ದೊಡ್ಡ ಪ್ರಮಾಣದಲ್ಲಿ ಮಳೆ ಬಿದ್ದಿತ್ತು. ಮುಖ್ಯವಾಗಿ ಬೆಂಗಳೂರಿನ ದಾಸರಹಳ್ಳಿ ಮತ್ತು ಯಲಹಂಕ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಸುರಿದಿರುವಂತದ್ದು. ನಿನ್ನೆ ಒಂದೇ ದಿನ ಬೆಂಗಳೂರಿನಲ್ಲಿ ಸರಾಸರಿ 22.5 ಮಿಲಿಮೀಟರ್ನಷ್ಟು ಬೆಂಗಳೂರಿನಲ್ಲಿ ಮಾತ್ರ ಮಳೆ ಸುರಿದಿದೆ. ಇನ್ನು ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ ಹೊನ್ನಾವರ, ಶಿರಾಲಿ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಸುರಿದಿರುವಂತದ್ದು. ಸುಮಾರು 40 ಮಿಲಿಮೀಟರ್ಗಿಂತ ಹೆಚ್ಚಿನ ಮಳೆ ಈ ಭಾಗದಲ್ಲಿ ಸುರಿದಿದೆ ಅಂತ ಹವಾಮಾನ ಇಲಾಖೆ ತಜ್ಞರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಮುಖ್ಯವಾಗಿ ಜುಲೈ 9ರಿಂದ ಅಂದ್ರೆ ಇವತ್ತಿಂದ ಜುಲೈ 13ನೇ ತಾರೀಕುವರೆಗೂ ಕೂಡ ಹೆಚ್ಚು ಕಮ್ಮಿ 4-5 ದಿನಗಳ ಕಾಲ ಮತ್ತೆ ರಾಜ್ಯದಲ್ಲಿ ಜೋರಾಗಿ ಮಳೆ ಬೀಳುವಂತ ಸಾಧ್ಯತೆ ಇದೆ. ಮೀನುಗಾರಿಕೆಯನ್ನ ಕರಾವಳಿ ಪ್ರದೇಶದಲ್ಲಿ ಏನು ನಿಷೇಧ ಮಾಡಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಮೀನುಗಾರಿಕೆಯನ್ನ ಮಾಡಬಾರದು ಅಂತ ತಜ್ಞರು ಹೇಳಿದ್ದಾರೆ. ಯಾಕೆ ಅಂತಂದ್ರೆ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಕಂಡು ಟ್ರಫ್ ಕ್ರಿಯೇಟ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಏನು ಕಡಲ್ಕೊರೆತ ಬೃಹತ್ ಅಲೆಗಳು ಕೂಡ ಸಮುದ್ರ ತೀರಕ್ಕೆ ಅಪ್ಪಳಿಸುವಂತ ಸಾಧ್ಯತೆ ಇದೆ. ಹೀಗಾಗಿ ಬಹಳ ಸಾವು ನೋವು ಅನಾಹುತಗಳಾಗುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಮೀನುಗಾರರಿಗೆ ನಿಷೇಧವನ್ನು ಕೂಡ ಹೇರಿರುವಂತದ್ದು. ಇನ್ನು ಮುಂದಿನ 5 ದಿನಗಳ ಕಾಲ ಕರಾವಳಿ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಈ 3 ಜಿಲ್ಲೆಗಳು ಕೂಡ 4-5 ದಿನಗಳ ಕಾಲ ಮತ್ತೆ ಆರೆಂಜ್ ಅಲರ್ಟ್ ಅನ್ನ ರಾಜ್ಯ ಹವಾಮಾನ ಇಲಾಖೆ ಘೋಷಣೆ ಮಾಡಿರುವಂತದ್ದು. ಇದರ ಜೊತೆಗೆ ದಕ್ಷಿಣ ಒಳನಾಡು ಪ್ರದೇಶಗಳಾಗಿರುವಂತಹ ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಮತ್ತೆ ಮುಖ್ಯವಾಗಿ ಮೈಸೂರು. ಸೊ ಈ 4 ಜಿಲ್ಲೆಗಳಲ್ಲೂ ಕೂಡ ಮುಂದಿನ 1 ವಾರಗಳ ಕಾಲ ಮಳೆ ಬರುವಂತ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ತಜ್ಞರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮತ್ತೆ ಮುಖ್ಯವಾಗಿ ಬೆಂಗಳೂರು ಕಳೆದ ಒಂದು 10-15 ದಿನಗಳಿಂದ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇತ್ತು. ಕೆಲವೊಂದು ಪ್ರದೇಶಗಳಲ್ಲಿ ಅಲ್ಲಲ್ಲಿ ಜಡಿ ಮಳೆ ಆಗ್ತಾ ಇತ್ತು. ಆದ್ರೆ ನಿನ್ನೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಸುರಿದಿರುವಂತದ್ದು. ಬೆಂಗಳೂರಿನ ಬಿಬಿಎಂಪಿ ವ್ಯಾಪ್ತಿಯ ಎಲ್ಲಾ ವಲಯಗಳಲ್ಲೂ ಕೂಡ ನಿನ್ನೆ ಏನು ಮಳೆಯಾಗಿದೆ. ಸೊ ಎಲ್ಲಾ ಕಡೆಯಲ್ಲೂ ಕೂಡ ನಾವು ಸರಾಸರಿ ಲೆಕ್ಕ ಹೇಳೋದಾದ್ರೆ 15ರಿಂದ 18 ಮಿಲಿಮೀಟರ್ ನಷ್ಟು ಮಳೆ ಎಲ್ಲಾ ಕಡೆಗಳಲ್ಲೂ ಆಗಿದೆ. ಮುಖ್ಯವಾಗಿ ದಾಸರಹಳ್ಳಿ ಮತ್ತು ಯಲಹಂಕ ವಲಯದಲ್ಲಿ 2 ವಲಯದಲ್ಲಿ ಅತಿ ಹೆಚ್ಚು ಮಳೆಯಾಗಿರುವಂತದ್ದು. ಸುಮಾರು 24 ಮಿಲಿಮೀಟರ್ನಷ್ಟು ಮಳೆ ನಿನ್ನೆ ಬೆಂಗಳೂರಿನಲ್ಲಿ ಆಗಿರುವಂತದ್ದು. ಸೊ ಮುಂದಿನ 4-5 ದಿನಗಳ ಕಾಲ ಬೆಂಗಳೂರಿನಲ್ಲಿ ಇದೇ ರೀತಿ ಮಧ್ಯಾಹ್ನದ ಬಳಿಕ ಮಳೆಯಾಗುವಂತ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ತಜ್ಞರು ಹೇಳ್ತಾ ಇದ್ದಾರೆ. ಮತ್ತೆ ಮುಖ್ಯವಾಗಿ ಬೆಂಗಳೂರಿನಲ್ಲಿ ಕೂಲ್ ವೆದರ್ ಇರುತ್ತೆ, ಅಂದ್ರೆ ಶೀತ ವಾತಾವರಣ ಇರುತ್ತೆ. ತಾಪಮಾನ ಗಣನೀಯವಾಗಿ ಇಳಿಕೆಯಾಗುವಂತ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಇವತ್ತಿನಿಂದ ಬೆಂಗಳೂರು ಸಂಪೂರ್ಣವಾಗಿ ಕೂಲ್ ಆಗಿರುವಂತದ್ದು ಬೆಳಿಗ್ಗೆಯಿಂದ. ಸೊ ಇದೇ ರೀತಿಯಾಗಿರುವಂತಹ ವಾತಾವರಣ ಮುಂದಿನ 1 ವಾರಗಳ ಕಾಲ ಇರುತ್ತೆ. ಮತ್ತೆ ತಾಪಮಾನ ಉಷ್ಣಾಂಶ ಸುಮಾರು 20 ಡಿಗ್ರಿಗೆ ಇಳಿಯುವಂತ ಸಾಧ್ಯತೆಗಳು ಕೂಡ ಇದೆ ಅಂತ ಹವಾಮಾನ ಇಲಾಖೆಯ ತಜ್ಞರು ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಸೊ ಒಟ್ಟಾರೆ ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯದಲ್ಲಿ ಮತ್ತೆ 1 ವಾರಗಳ ಕಾಲ ಮಳೆ ಮುಂದುವರಿಯುವಂತ ಸಾಧ್ಯತೆ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ತಜ್ಞರು ಕೊಡ್ತಾ ಇರುವಂತದ್ದು. ಮುಖ್ಯವಾಗಿ ಕರಾವಳಿ ಕರ್ನಾಟಕ, ಉತ್ತರ ಕನ್ನಡ. ಸೊ ಉತ್ತರ ಕರ್ನಾಟಕ. ಸೊ ಈ 2 ಪ್ರದೇಶಗಳಲ್ಲಿ ಭಾಗಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವಂತ ಸಾಧ್ಯತೆಗಳಿದೆ. ಈಗಾಗಲೇ ಪೂರ್ವ ಮುಂಗಾರು ಮಳೆ ರಾಜ್ಯದಲ್ಲಿ ಉತ್ತಮ ರೀತಿಯಾಗಿದೆ. ಸುಮಾರು 60-62% ಹೆಚ್ಚಳ ಈ ಬಾರಿ ಪೂರ್ವ ಮುಂಗಾರು ಮಳೆ ಕಂಡಿರುವಂತದ್ದು. ಸೊ ಮುಂಗಾರು ಮಳೆಯು ಕೂಡ ಇದೇ ರೀತಿಯಾಗಿ ವಾಡಿಕೆಗಿಂತ ಹೆಚ್ಚಾಗಿ ಸುರಿಯುವಂತ ಸಾಧ್ಯತೆಗಳಿದೆ. ಈವರೆಗೆ ಅಂದ್ರೆ ಜುಲೈ 1ರಿಂದ ಜುಲೈ 8ನೇ ತಾರೀಕುವರೆಗೂ ಕೂಡ ರಾಜ್ಯದಲ್ಲಿ ಬಿದ್ದಿರುವಂತ ಮಳೆಯ ಪ್ರಮಾಣ ಕಳೆದ ಬಾರಿಗೆ ಅಂದ್ರೆ ವಾಡಿಕೆಗೆ ಹೋಲಿಸ್ಕೊಂಡ್ರೆ ಶೇಕಡ ಸುಮಾರು 25% ಹೆಚ್ಚಿನ ಮಳೆ ಈಗಾಗಲೇ ಕಳೆದ 1 ವಾರದಲ್ಲಾಗಿದೆ. ಸೊ ಇದರ ಒಂದು ಗ್ರಾಫ್ ಏನಿದೆ ಇದು ಹೀಗೆ ಮುಂದುವರಿಯುತ್ತೆ. ಮತ್ತಷ್ಟು ಮಳೆಯಾಗುವಂತ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಆದಷ್ಟು ಸೇಫ್ ಆಗಿ ಓಡಾಡಿ. ಮತ್ತೆ ಎಲ್ಲವೂ ಕಡೆ ಮುಖ್ಯವಾಗಿ
ಈ ಹಿಲ್ ಸ್ಟೇಷನ್ಗಳು, ಈ ಪೀಕ್ಗಳೆಲ್ಲೆಲ್ಲ ಇರ್ತವೋ ಬೆಟ್ಟಗಳು, ಅಲ್ಲೆಲ್ಲವೂ ಕೂಡ ಟ್ರಕ್ಕಿಂಗ್ ಮಾಡೋದನ್ನ ಮತ್ತೆ ಈ ಸಮುದ್ರ ತೀರಗಳಿಗೆ ಭೇಟಿ ಕೊಡೋದನ್ನ ಅವಾಯ್ಡ್ ಮಾಡೋದಕ್ಕೂ ಕೂಡ ತಜ್ಞರು ಸಲಹೆಯನ್ನು ಕೊಡ್ತಾ ಇರುವಂಥದ್ದು. ಆದ್ರೆ ಸೇಫ್ ಆಗಿರಿ, ಮಳೆ ಬೀಳ್ತಾ ಇದೆ, ಮಳೆಗಾಲ ಮತ್ತಷ್ಟು ಅದನ್ನ ಮಳೆ ಆಗಬೇಕು. ಕಳೆದ ವರ್ಷ ಯಾವ ರೀತಿಯಾಗಿ ಬೇಸಿಗೆಗಾಲವನ್ನ ಕಳೆದಿದ್ದೀವಿ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಹೀಗಾಗಿ ಈ ಬಾರಿ ಮಳೆ ಆದ್ರೆ ಮುಂದಿನ ವರ್ಷ ಬೇಸಿಗೆಕಾಲ ಏನು ಬಹಳ ನಮಗೆ ಒಂದಿಷ್ಟು ಆರಾಮದಾಯಕವಾಗಿರುತ್ತೆ. ಮಳೆ ಇಲ್ಲ ಅಂತಂದ್ರೆ ಮತ್ತೆ ಮುಂದಿನ ವರ್ಷ ನಾವು ಏನು ಆ ಬೇಸಿಗೆ ಕಾಲದಲ್ಲಿ ಮತ್ತೆ ನರಕಯಾತನ ಅನುಭವಿಸಬೇಕಾಗುತ್ತೆ. ಸೊ ಮಳೆ ಬರ್ತಾ ಇದೆ, ಒಂದಿಷ್ಟು ಅನಾಹುತಗಳು ಅವಾಂತರಗಳು ಅಲ್ಲಲ್ಲಿ ಸಂಭವಿಸ್ತಾ ಇದೆ. ಈಗಾಗಲೇ ಕೆಲವು ಕಡೆಗಳಲ್ಲಿ ಸಾವು ನೋವಾಗಿದೆ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಓಡಾಡೋದಕ್ಕೂ ಕೂಡ ಹವಾಮಾನ ಇಲಾಖೆಯ ತಜ್ಞರು ಒಂದು ಸೂಚನೆಯನ್ನ ಕೊಡ್ತಾ ಇರುವಂಥದ್ದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು.